ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಈ ದಿನದಲ್ಲಿ ಲೂಕನು ಬರೆದ ಶುಭವಾರ್ತೆ 18ನೇ ಅಧ್ಯಾಯ 7ನೇ ವಾಕ್ಯವನ್ನ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ವಾಕ್ಯವನ್ನ ಧ್ಯಾನಿಸೋಣ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಾಗ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಹೌದು ಪ್ರಿಯರೇ, ಈ ದಿನ ದೇವರಾದುಕೊಂಡವರು ನೀವೆಲ್ಲರೂ ಕೂಡ ನಿಮ್ಮ ಪ್ರಾರ್ಥನೆ ಬೇಡಿಕೆಗಳಿಗಾಗಿ ಅನೇಕ ಬಾರಿ ನೀವು ಪ್ರಾರ್ಥಿಸ್ತಾ ಇದ್ದೀರಿ. ಹಗಲು ರಾತ್ರಿ ದೇವರೇ ನನ್ನ ಕುಟುಂಬದಲ್ಲಿ ಸಮಾಧಾನ ಕೊಡು ಅಂತ ನೀವು ಕೇಳ್ತಾ ಇರ್ಬೋದು. ಹಗಲು ರಾತ್ರಿ ದೇವರೇ ನನಗಿರುವಂಥ ಈ ಸಾಲದ ಹೊರೆ ನೀವು ಹೊತ್ತು ತೀರಿಸಪ್ಪ, ಬಿಡುಗಡೆ ಕೊಡು ಈ ಪೀಡನೆಯಿಂದ ಅಂತ ನೀವು ಕೇಳ್ತಾ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳಿಗಾಗಿ ನೀವು ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ನೀವು ಉಪವಾಸ ಇದ್ದು ಕೂಡ ಬೇಡ್ತಾ ಇದ್ದೀರಿ. ನಿಮ್ಮ ವ್ಯಾಧಿಗಳಿಗಾಗಿ ಅನೇಕ ವಿಚಾರದಲ್ಲಿ ಚಿಂತಿತರಾಗಿದ್ದೀರಿ. ಮಕ್ಕಳ ವಿವಾಹ ಆಗಿರ್ಬೋದು, ಯಾವುದೂ ಕೂಡ ಸರಿಯಾಗ್ತಿಲ್ವೇ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ದೇವರ ವಾಕ್ಯ ಹೇಳುತ್ತೆ, ದೇವರಾದುಕೊಂಡವರು ಹಗಲು ರಾತ್ರಿ ಅವರ ವಿಚಾರದಲ್ಲಿ ನೀವು ಪ್ರಾರ್ಥನೆಯಲ್ಲಿ ಮೊರೆ ಇಡುತ್ತಾ ಇರುವಾಗ ಆತನು ನಿಮ್ಮ ವಿಷಯದಲ್ಲಿ ತಡ ಮಾಡಿದರೂ ನ್ಯಾಯ ತೀರಿಸದೇ ಇರುವನೇ. ಇವತ್ತು ನಮ್ಮ ದೇವರು ನ್ಯಾಯಾಧಿಪತಿ. ಆತ ಸ್ವಲ್ಪ ತಡ ಮಾಡಿ ನೋಡ್ತಾ ಇದ್ದಾರೆ ಅಂದಾಗ ನೀವು ಯೋಚಿಸ್ಬೇಕು, ಮುಂದೆ ಏನೋ ಅದರಿಂದ ತೊಂದರೆ ಇದೆ ಅಂದರೆ ಸ್ವಲ್ಪ ತಡ ಮಾಡಿ ಕರ್ತನು ಉತ್ತರವನ್ನು ದಯಪಾಲಿಸ್ತಾರೆ. ಯಾವ ವಿಚಾರದಲ್ಲಿ ನಮಗೆ ಏನಾದರೂ ಒಂದು ಮುಂದೆ ಅದರಿಂದ ತೊಂದರೆ ಆಗುವಂಥ ಕಾರ್ಯಗಳಿರುತ್ತೆ ಅಂದಾಗ ಕರ್ತನಿಂದ ಬರುವಂಥ ಸದುತ್ತರ ಸ್ವಲ್ಪ ತಡವಾಗುತ್ತೆ. ಯಾಕೆಂದರೆ ನಮ್ಮ ದೇವರ ಹೆಸರು ಆಲೋಚನಾ ಕರ್ತನು. ಆತನ ಆಲೋಚನೆ ಮಾಡಿ ಆ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನ್ಯಾಯ ತೀರಿಸ್ತಾರೆ. ತಡ ಮಾಡಿದರೂ ನ್ಯಾಯ ತೀರಿಸದೇ ಇರುವನೇ ಖಂಡಿತ ನ್ಯಾಯ ತೀರಿಸ್ತಾರೆ. ಖಂಡಿತ ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ಇವತ್ತು ನೀವೇನೆಲ್ಲ ಪ್ರಾರ್ಥನೆಯಲ್ಲಿ ಬೇಡ್ತಾ ಇರ್ಬೋದು, ಕೋರ್ಟ್ ಕೇಸ್ಗಾಗಿಯೋ, ನಿಮ್ಮ ಆಸ್ತಿ ವಿಚಾರದಲ್ಲಿಯೋ, ಹಣಕಾಸಿನ ವಿಚಾರದಲ್ಲಿಯೋ, ಎಲ್ಲೋ ಲಾಸ್ ಆಗ್ತಾ ಇದೆ ಅಂತನೋ, ವ್ಯಾಪಾರ ಕೆಲಸದಲ್ಲಿಯೋ, ಹೀಗೆ ಅನೇಕವಾದಂಥ ಚಿಂತೆಯಲ್ಲಿ ನೀವು ಮುಳುಗಿರ್ಬೋದು. ದೇವರು ಆದುಕೊಂಡವರು ನೀವು. ದೇವರು ನಿಮ್ಮನ್ನು ಆರಿಸಿಕೊಂಡ. ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ. ದೇವರ ಆರಿಸಿಕೊಂಡಂಥ ಮಕ್ಕಳು ಹಗಲು ರಾತ್ರಿ ಪ್ರಾರ್ಥನೆಯಲ್ಲಿ ಬೇಡ್ತಾ ಇದ್ದಾರೆ ಅಂದಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಆದರೆ ತಡ ಮಾಡಿದರೂ ನಮಗೆ ನ್ಯಾಯ ತೀರಿಸದೆ ಆತ ಬಿಡೋದಿಲ್ಲ. ಖಂಡಿತ ನಿಮಗೆ ನ್ಯಾಯಾಧಿಪತಿ ನ್ಯಾಯವನ್ನು ದಯಪಾಲಿಸ್ತಾರೆ, ನ್ಯಾಯವನ್ನು ಅನುಗ್ರಹಿಸ್ತಾರೆ. ಆತ ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ತಕ್ಕ ಸಮಯದಲ್ಲಿ ಅದು ಬರ್ತಾ ಇದೆ. ನಾವು ಪ್ರಾರ್ಥನೆಯಿಂದ ಮೊರೆ ಇಡೋಣ. ಇವತ್ತು ದೇವರೇ, ಭಾಳಷ್ಟು ವರ್ಷದಿಂದ ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಭಾಳಷ್ಟು ತಿಂಗಳಿಂದ ಹಗಲು ರಾತ್ರಿ ಆ ವಿಚಾರದಲ್ಲಿ ಎಲ್ಲಿ ಕೂತ್ರೂ ನೀವು ಯೋಚನೆ ಮಾಡ್ತಾರೋ, ದೇವರು ಯಾಕೆ ಆತನಿಂದ ಸದುತ್ತರ ಬರಲಿಲ್ಲ, ಯಾಕೆ ನನ್ನ ಪ್ರಾರ್ಥನೆಗೆ ತಡ ಆಗಿದೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ವಾ, ಹೀಗೆಲ್ಲ ಯೋಚನೆ ಮಾಡಿರ್ಬೋದು. ನೀವೆಲ್ಲಿ ಕೂತ್ರೂ ಆ ವಿಚಾರದಲ್ಲಿ ಯೋಚಿಸ್ತಾ ಚಿಂತಿಸ್ತಾ ಇದ್ದೀರಾ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ತಡ ಮಾಡಿದ್ದಾರೆ. ಆದರೆ ದೇವರು ಹೇಳ್ತಾರೆ, ನ್ಯಾಯ ತೀರಿಸದೆ ಬಿಡುವನೇ. ಇವತ್ತು ನಿಮ್ಮ ಪ್ರಾರ್ಥನೆ ನ್ಯಾಯಾಧಿಪತಿ ನ್ಯಾಯ ತೀರಿಸ್ತಾ ಇದ್ದಾರೆ, ನ್ಯಾಯ ಅನುಗ್ರಹಿಸ್ತಾ ಇದ್ದಾರೆ. ನೀವೇನು ಕೇಳಿದ್ರು ದೇವರು ನಿಮಗೆ ನ್ಯಾಯವನ್ನು ಕೊಡ್ತಾರೆ. ಇವತ್ತು ದೇವರ ಆದುಕೊಂಡವರು ನೀವು. ದೇವರಲ್ಲಿ ಭಯ ಭಕ್ತಿಯಿಂದ ನೀವು ಮೊರೆ ಇಡ್ತಾ ಇದ್ದೀರಂದರೆ ತಡ ಆಗ್ತಾ ಇದೆ. ದೇವರು ಯಾವುದೋ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಯಾವುದೋ ಒಂದು ಉತ್ತಮ ದಾರಿಯನ್ನು ತೆರಿತಾ ಇದ್ದಾರೆ. ಯಾವುದೋ ಉತ್ತಮವಾದಂಥ ಕೆಲಸ ನಿಮಗಾಗಿ ಎತ್ತಿ ಕೊಡ್ತಾ ಇದ್ದಾರೆ. ಏಸಪ್ಪಂಗೆಲ್ಲವೂ ತಿಳಿತದೆ. ದೇವರು ನಮ್ಮ ಮುಖಭಾವವನ್ನು ನೋಡೋರಲ್ಲ, ನಮ್ಮ ಹೃದಯದಲ್ಲಿ ಅಂತರೇಂದ್ರಿಯದಲ್ಲಿ ನಡೆಯೋದನ್ನು ಪರೀಕ್ಷೆ ಮಾಡೋ ದೇವರು. ಆತ ನಿನ್ನನ್ನು ನನ್ನನ್ನು ನಮ್ಮ ಹೃದಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಆತನೇ ಪರೀಕ್ಷಿಸಿ ಆತನು ತಕ್ಕ ಸಮಯದಲ್ಲಿ ಸದುತ್ತರ ದಯಪಾಲಿಸ್ತಾರೆ. ಪ್ರಾರ್ಥನೆಯಿಂದ ನಾವು ಕೇಳ್ಕೊಳ್ಳೋಣ. ನೀವು ಯಾವ ವಿಚಾರದಲ್ಲಿ ಬೇಡ್ತಾ ಇದ್ರು ಇವತ್ತು ಕೇಳ್ಕೊಳ್ಳಿ, ಸ್ವಾಮಿ ಎಷ್ಟು ತಡವಾಗಿದೆ, ನಾನು ಹಗಲು ರಾತ್ರಿ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನೆ, ಆದರೆ ನೀನು ನ್ಯಾಯ ತೀರಿಸದೆ ಇರದ ದೇವರು,
ನೀನು ನ್ಯಾಯ ತೀರಿಸ್ತೀಯ, ನೀನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತೀರಾ ಸ್ವಾಮಿ. ನಾನು ನಂಬಿದ್ದೇನೆ. ಈ ದಿನ ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡು. ಕೇಳ್ಕೊಡಿ. ಏಸಪ್ಪ ಅದ್ಭುತ ಸ್ವರೂಪನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ಹಿಂದೆ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನಾವು ಧ್ಯಾನಿಸಿದ ಈ ವಾಕ್ಯದಂತೆ ದೇವರ ಆದುಕೊಂಡವರು ಹಗಲು ರಾತ್ರಿ ನನ್ನಲ್ಲಿ ಮೊರೆ ಇಡುವಾಗ ಅವರ ವಿಷಯದಲ್ಲಿ ನಾನು ತಡ ಮಾಡಿದರೂ ನ್ಯಾಯ ತೀರಿಸದೇ ಇರುವನೇ. ಹೌದಪ್ಪ, ನೀನು ನ್ಯಾಯ ತೀರಿಸೋ ದೇವರು. ನನ್ನೊಂದಿಗೆ ಯಾರ್ಯಾರು ಸ್ವಾಮಿ ಪ್ರಾರ್ಥನೆಯಲ್ಲಿ ಮೊರೆ ಇಡ್ತಾ ಇದ್ದಾರೋ ಅವರ ಕೆಲಸ ಕಾರ್ಯಕ್ಕಾಗಿಯೋ, ವ್ಯಾಪಾರಕ್ಕಾಗಿಯೋ, ಹಣ ಸಹಾಯಕ್ಕಾಗಿಯೋ, ಕುಟುಂಬದಲ್ಲಿರುವ ಜಗಳ ವೈಮನಸ್ಸಿಗಾಗಿ ಒಂದು ಸಮಾಧಾನ ಕೊಡು ತಂದೆ ಅಂತ ಕೇಳ್ತಾ ಇದ್ದಾರೋ ಪ್ರಭು, ಅವರ ಕುಟುಂಬದ ಮಕ್ಕಳ ವಿವಾಹಕ್ಕಾಗಿ ಬೇಡ್ತಾ ಇದ್ದಾರಪ್ಪ ತಂದೆ. ಹಗಲು ರಾತ್ರಿ ಅವರ ಕೋರ್ಟ್ ಕೇಸ್ ವಿಚಾರದಲ್ಲಿ ದೈವ ಇದನ್ನು ಯಾವಾಗ ಸ್ವಾಮಿ ನೀನು ನ್ಯಾಯ ತೀರಿಸಿ ಈ ಕೇಸ್ ಇಲ್ಲದಂತೆ ಮಾಡ್ತೀಯೋ ಪ್ರಭು, ಇದಕ್ಕೆ ನ್ಯಾಯ ತೀರಿಸು ಅಂತ ಕೇಳ್ತಾ ಇದ್ದಾರೋ ಅಪ್ಪ, ಅವರು ಯಾವ ವಿಚಾರದಲ್ಲಿ ಬೇಡ್ತಾ ಇದ್ದಾರೆ ಅವರನ್ನು ನೋಡು ತಂದೆ. ಈಗಲೇ ಅವ್ರಿಗೆ ನ್ಯಾಯ ತೀರಿಸು, ಆಶೀರ್ವದಿಸು. ಅವರ ಬೇಡಿಕೆಗಳೆಲ್ಲ ನೆರವೇರಲಿ. ಪರಿಶುದ್ಧಾತ್ಮನೇ, ನಿನ್ನ ಅದ್ಭುತ ಸ್ವರೂಪನಪ್ಪ ಅವ್ರ ಜೀವಿತದಲ್ಲಿ ಹಿಂದೆ ಅದ್ಭುತ ಮಾಡು. ಈಗಲೇ ನಾವು ನಿನ್ನ ವಾಕ್ಯ ಜೀವ ಉಳ್ಳದಪ್ಪ, ಕಾರ್ಯ ಸಾಧಕ. ದೇವರ ಬಾಯಿಂದ ಹೊರಟಂಥ ಮಾತು ನಿಷ್ಫಲವಾಗಿ ಹಿಂದಿರುಗೋದಿಲ್ಲ. ನಿನ್ನ ವಾಕ್ಯ ನಾವು ಧ್ಯಾನಿಸಿದ್ದೇವೆ. ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಎಷ್ಟು ದಿನ ಸ್ವಾಮಿ ನಾ ಈ ರೋಗದಲ್ಲಿರೋದು ಅಪ್ಪ, ನನ್ನ ನ್ಯಾಯ ತೀರಿಸು, ನನ್ನ ಪ್ರಾರ್ಥನೆ ಕೇಳು, ನನಗೆ ಗುಣಪಡಿಸು ಅಂತ ಕೇಳ್ತಾ ಇದ್ದಾರೆ ಪ್ರಭು. ಅವರಿಗೆ ಪ್ರಾರ್ಥನೆ ಲಾಲಿಸಿ ಉತ್ತರಿಸು. ಈಗಲೇ ಅವರನ್ನು ಮುಟ್ಟಿ ಗುಣಪಡಿಸು, ಆಶೀರ್ವದಿಸು ಅಯ್ಯ. ಬ್ಲೆಸ್ ಲಾರ್ಡ್. ಅಪ್ಪ, ನೀನು ಅದ್ಭುತ ಮಾಡಿದ್ದೀರ, ನೀವು ಆಶೀರ್ವಾದ ಮಾಡಿದ್ದೀರ, ಬಿಡುಗಡೆ ಕೊಟ್ಟಿದ್ದೀರ. ಸ್ತೋತ್ರ, ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ.